Well, students, in last session I discussed about two programs, that is accepting and displaying the employee details using structures, and I also discussed about pointer arithmetic, right? So now in this session we'll discuss about implementation of stack operation using arrays. Okay, so and in this program we are using global variables to do stack operation, right? So global variables are the variables which can accessible throughout the program. So it can be accessible for every procedures or every subprograms. Okay, that is functions. So ಎಲ್ಲ ಫಂಕ್ಷನ್ಸ್ಗೂ ವೇರಿಯಬಲ್ಸು ಆಕ್ಸೆಸ್ ಆಗುತ್ತೆ. Then it is free, these variables can move freely throughout the ಪ್ರೋಗ್ರಾಮ್. ಓಕೆ, ಅವು ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಯಾವ ಫಂಕ್ಷನ್ ಬೇಕಾದ್ರೂ ಆ ವೇರಿಯಬಲ್ಸ್ನ ಆಕ್ಸೆಸ್ ಮಾಡ್ಬೋದು. ಅಂಥ ವೇರಿಯಬಲ್ಸ್ನ ಗ್ಲೋಬಲ್ ವೇರಿಯಬಲ್ಸ್ ಅಂತ ಕರಿತೀವಿ. ಇಲ್ಲಿ ಗ್ಲೋಬಲ್ ವೇರಿಯಬಲ್ಸ್ ಕಾನ್ಸೆಪ್ಟ್ಸ್ ಇಟ್ಕೊಂಡು ಸ್ಟ್ಯಾಕ್ ಆಪ್ರೇಷನ್ಸ್ನ ಮಾಡ್ತಾ ಇದ್ದೀವಿ. ಬಟ್ ಸ್ಟ್ಯಾಕ್ ಆಪ್ರೇಷನ್ಸ್ ಯೂಸಿಂಗ್ ಅರೇಸ್ ಆಗ್ತಾ ಇದೆ. ಸೊ ಇಲ್ಲಿ ಅರೇಸ್ ಅಂದರೆ ಗೊತ್ತಲ್ಲ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಸಿಮಿಲರ್ ಟೈಪ್ ಡಾಟಾಸ್, ರೈಟ್? ಸೊ ಅರೇ ಕಾನ್ಸೆಪ್ಟ್ನ ಅರೇ ಇಟ್ಕೊಂಡ್ಬಿಟ್ಟು ಸ್ಟ್ಯಾಕ್ ಆಪ್ರೇಷನ್ಸ್ನ ಮಾಡ್ತಾ ಇದೀವಿ. ಓಕೆ, ಸ್ಟ್ಯಾಕ್ ಅಂತ ಹೇಳಿದ್ರೆ ನೀವು ಇದನ್ನು ಥಿಯರಿಯಲ್ಲಿ ಓದಿದ್ದೀರಾ. ಯು ಆಲ್ರೆಡಿ ಲರ್ನ್ಟ್ ಇನ್ ಥಿಯರಿ ಸ್ಟ್ಯಾಕ್ ಆಪ್ರೇಷನ್ಸ್. ಸೊ ಸ್ಟ್ಯಾಕ್ ಈಸ್ ಒನ್ ಡಾಟಾ ಸ್ಟ್ರಕ್ಚರ್. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಲಾಸ್ಟ್ ಇನ್ ಫಸ್ಟ್ ಔಟ್. ದಟ್ ಈಸ್ ಲಾಸ್ಟ್ ಇನ್ಪುಟ್ ಆಗಿರೋ ಡಾಟಾ ಫಸ್ಟು ಹೊರಗಡೆ ಬರುತ್ತೆ, ಹೌದಾ? ಸೊ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತಲೂ ಕರಿಬೋದು. ಸೊ ಹಿಯರ್ ವಿ ಹ್ಯಾವಿಂಗ್ ಓನ್ಲಿ ಒನ್ ಎಂಡ್, ದಟ್ ಈಸ್ ಟಾಪ್ ಎಂಡ್. ಸೊ ವಿತ್ ದಟ್ ಎಂಡ್ ವಿ ಆರ್ ಡೂಯಿಂಗ್ ಇನ್ಸರ್ಷನ್ ಆಸ್ ವೆಲ್ ಆಸ್ ಡಿಲೀಷನ್. ಓಕೆ, ಸೊ ಎರಡು ಇಲ್ಲಿ ಮೇನ್ ಆಗಿ ಸ್ಟ್ಯಾಕ್ ಆಪ್ರೇಷನ್ಸ್ ಏನು, ದಟ್ ಈಸ್ ಪುಷ್, ಪಾಪ್ ಆ್ಯಂಡ್ ಡಿಸ್ಪ್ಲೇ. ಪುಷ್ ಮೀನ್ಸ್ ಇಟ್ ವಿಲ್ ಇನ್ಸರ್ಟ್ ದ ಡಾಟಾ ಇನ್ ಟು ದಿ array or a stack, and it will pop means it will delete the data from the stack. Okay, display means it will display the content of the stack, right? So ಈ stack operationsನ ಯೂಸಿಂಗ್ ಅರೇಸಲ್ಲಿ ನಾವು ಈ ಪ್ರೋಗ್ರಾಮಲ್ಲಿ ಡಿಸೈನ್ ಮಾಡ್ತೀವಿ. ಆ್ಯಂಡ್ ಹಾಗೆ ಇಲ್ಲಿ ಗ್ಲೋಬಲ್ ವೇರಿಯಬಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಹಿಯರ್ we want three functions. One is push, pop and display. So push function ಏನು ಮಾಡುತ್ತೆ, so it will insert the data into the stack ಒಳಗಡೆ ಡಾಟಾಸ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಈಗ ಸ್ಟ್ಯಾಕ್ ಅಂದರೆ ಸೊ ಇಟ್ ಈಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿದೆ, ವಿಚ್ ಹ್ಯಾವಿಂಗ್ ಎ ಸಿಂಗಲ್ ಎಂಡ್. ಇನ್ ದ ಸೇಮ್ ಎಂಡ್ ವಿ ಆರ್ ಡೂಯಿಂಗ್ ಇನ್ಸರ್ಷನ್ ಆಸ್ ವೆಲ್ ಆಸ್ ಡಿಲೀಷನ್. ಆ್ಯಂಡ್ ಸೊ ಎರಡು ಒಂದೇ ಎಂಡಲ್ಲೇ ನಡೀತಾ ಹೋಗುತ್ತೆ. ದಟ್ ಎಂಡ್ ಈಸ್ ರೆಕಗ್ನೈಸ್ಡ್ ಆಸ್ ಎ ಟಾಪ್ ಅಂತ ಹೇಳಿದೆ. ಟಾಪ್ ಆಫ್ ದ ಸ್ಟ್ಯಾಕಿಂದನೇ ಇನ್ಸರ್ಷನ್ನು ಆಗುತ್ತೆ, ಡಿಲೀಷನ್ನು ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಾನ್ಸೆಪ್ಟ್ ಏನು, ಯಾವುದು ಲಾಸ್ಟ್ ಎಂಟ್ರಿ ಆಗಿರೋ ಡಾಟಾ ಅದು ಲಾಸ್ಟ್ ಎಂಟ್ರಿ ಆಗಿರೋ ಡಾಟಾ ಫಸ್ಟ್ ಹೊರಗಡೆ ಬರುತ್ತೆ. ಸೊ ಇಲ್ಲಿ ಒಂದು ವೆಸಲ್ ಅಂತ ತೊಗೊಂಡ್ರೆ ವೆಸಲ್ ಒಳಗಡೆ ಪ್ಲೇಟ್ಸ್ನ ಹಾಕ್ತಾ ಹೋದರೆ ಸೊ ಲಾಸ್ಟ್ ಎಂಟ್ರಿ ಮಾಡಿರೋ ಪ್ಲೇಟೇ ಫಸ್ಟು ಹೊರಗಡೆ ತೆಗಿಬೇಕು. ಯಾಕಂದರೆ ಅಲ್ಲಿರೋದೇ ಒಂದು ಎಂಡು, ಅದೇ ಎಂಡಿಂದನೇ ಪ್ಲೇಟ್ಸ್ನ ತುಂಬ್ತಾ ಹೋಗ್ತೀವಿ, ಸೇಮ್ ಎಂಡಿಂದನೇ ಪ್ಲೇಟ್ಸ್ನ ತೆಗಿತಾ ಹೋಗ್ತೀವಿ. ಕೆಳಗಡೆ ಇರೋ ಪ್ಲೇಟ್ ಬರಬೇಕು ಅಂದರೆ ಮೇಲ್ಗಡೆ ಇರೋವು ಹೊರಗೆ ಬರಬೇಕು. ಅದೇ ರೀತಿ ಸ್ಟ್ಯಾಕ್ ಆಪ್ರೇಷನ್ ಆಗೋದು. ಇಲ್ಲಿ ಸ್ಟ್ಯಾಕ್ ಅನ್ನೋ ಅರೇ ಒಳಗಡೆ ಡಾಟಾಸ್ನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಡಾಟಾಸ್ನ ಎಂಟ್ರಿ ತೊಗೊಳಕ್ಕೆ ನಾವು ಯೂಸ್ ಮಾಡುವಂಥ ಫಂಕ್ಷನ್ನು ಪುಷ್. ದಟ್ ಈಸ್ ಪುಷ್ ಮೀನ್ಸ್ ವಿಚ್ ವಿಲ್ ಇನ್ಸರ್ಟ್ ದ ಡಾಟಾ ಇನ್ ಟು ದಿ ಸ್ಟ್ಯಾಕ್. ಓಕೆ, ಸೊ ಈಗ ಪಾಪ್ ಅಂತ ಹೇಳಿದರೆ ಅಲ್ಲಿ ಇರುವಂಥ ಡಾಟಾಸ್ನ ಡಿಲೀಷನ್ ಕೊಡಲಿಕ್ಕೆ ವರ್ಕ್ ಮಾಡೋದು ನಾವು ಪಾಪ್ ಫಂಕ್ಷನಲ್ಲಿ. ದಟ್ ಈಸ್ ಪಾಪ್ ಮೀನ್ಸ್ ಡಿಲೀಟಿಂಗ್ ಆ್ಯನ್ ಎಲಿಮೆಂಟ್ ಫ್ರಮ್ ದಿ ಸ್ಟ್ಯಾಕ್. ಓಕೆ, ಡಿಸ್ಪ್ಲೇ ಫಂಕ್ಷನ್ ಏನು ಮಾಡುತ್ತೆ, ಇಟ್ ವಿಲ್ ಡಿಸ್ಪ್ಲೇ ದ ಕಂಟೆಂಟ್. ಆ ಸ್ಟ್ಯಾಕ್ ಒಳಗಡೆ ಇರೋ ಕಂಟೆಂಟ್ನ ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ. ಓಕೆ, ಇಲ್ಲಿ ಮೂರು ಫಂಕ್ಷನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಬಿಫೋರ್ ವಾಯ್ಡ್ ಮೇನ್ ಐ ಡಿಕ್ಲೇರ್ಡ್ ದ ಯೂಸರ್ ಡಿಫೈನ್ಡ್ ಫಂಕ್ಷನ್, ದಟ್ ಈಸ್ ವಾಯ್ಡ್ ಪುಷ್, ವಾಯ್ಡ್ ಪಾಪ್, ವಾಯ್ಡ್ ಡಿಸ್ಪ್ಲೇ. ಹಾಗೆ ವಿ ವಾಂಟ್ ಟೂ ಗ್ಲೋಬಲ್ ವೇರಿಯಬಲ್ಸ್. ಒನ್ ಈಸ್ ಟಾಪ್ ಆಲ್ವೇಸ್ ಪಾಯಿಂಟಿಂಗ್ ಟು -1, ಅಂದರೆ ಅದರಲ್ಲಿ ಏನೂ ಸ್ಟ್ಯಾಕ್ ಒಳಗಡೆ ಏನೂ ವ್ಯಾಲ್ಯೂಸ್ ಇಲ್ಲ, ಸ್ಟ್ಯಾಕ್ ಎಂಟಿ ಇದೆ ಅಂದರೆ ಆ ಟಾಪು -1ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ದೆನ್ ಎಸ್ ಈಸ್ ದ ಸ್ಟ್ಯಾಕ್ ಅರೇ. ಅದ್ರ ಸೈಜ್ ನಾನು ಡಿಫೈನ್ಡ್ ಸ್ಟೇಟ್ಮೆಂಟಲ್ಲಿ ಪ್ರೀ ಡಿಫೈನ್ಡ್ ಸ್ಟೇಟ್ಮೆಂಟಲ್ಲಿ ಮೆನ್ಷನ್ ಮಾಡಿದ್ದೆ, ದಟ್ ಈಸ್ ಸೈಜ್ ಆಫ್ 5 ಅಂತ ಹೇಳಿ. ಸೊ ಸೈಜ್ ಇರೋ ಕಡೆ ಎಲ್ಲ 5 ರೆಪ್ರೆಸೆಂಟ್ ಆಗುತ್ತೆ. ಓಕೆ, ಬಿಕಾಸ್ ಇಲ್ಲಿ ಅದನ್ನು ನಾವು
ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸಿ ಒಳಗಡೆ ಕಾನ್ಸ್ಟೆಂಟ್ಸ್ನ ಡಿಫೈನ್ ಮಾಡಲಿಕ್ಕೆ, ದಟ್ ಈಸ್ ಥ್ರೂ ಔಟ್ ದ ಪ್ರೋಗ್ರಾಮ್ ಆ ವ್ಯಾಲ್ಯೂ ಯಾರೂ ಚೇಂಜ್ ಮಾಡಬಾರ್ದು, ಕಾನ್ಸ್ಟೆಂಟ್ ಆಗೇ ಇರಬೇಕು ಅಂದಾಗ ನಾವು ಡಿಫೈನ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಕಾನ್ಸ್ಟೆಂಟ್ಸ್ನ ಬಿಲ್ಟ್ ಮಾಡ್ಬೋದು. ಸೊ ಅವನ್ನ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ, ಹೌದಾ. ಇಲ್ಲಿ ಸೈಜ್ ಆಫ್ 5 ಅಂತ ಹೇಳಿದರೆ ಸೈಜ್ ಇರೋ ಕಡೆ ಎಲ್ಲ 5 ರೀಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ಎಸ್ ಆಫ್ ಸೈಜ್ ಅಂದರೆ ಸೊ ಎಸ್ ಆಫ್ 5 ಅಂತ ಹೇಳಿ. ಸೊ ಈ ಸ್ಟ್ಯಾಕಿನ ಸೈಜ್ 5 ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ, ರೈಟ್. ಸೊ ಇನ್ ದ ವಾಯ್ಡ್ ಮೇನ್, ನಮ್ಮ ಪ್ರೋಗ್ರಾಮ್ ವಾಯ್ಡ್ ಮೇನಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಾಯ್ಡ್ ಮೇನ್ ಒಳಗಡೆ ವಿ ಆರ್ ಡಿಸೈನಿಂಗ್ ಎ ಮೆನು, ದಟ್ ಈಸ್ 1 ಫಾರ್ ಪುಷ್, 2 ಫಾರ್ ಪಾಪ್, 3 ಫಾರ್ ಡಿಸ್ಪ್ಲೇ, 4 ಫಾರ್ ಎಕ್ಸಿಟ್. ಈ ಥರ ಒಂದು ಮೆನು ಫಾರ್ಮ್ನ ಡಿಸೈನ್ ಮಾಡಿದ್ದೀವಿ. ಆ ಮೆನುನ ನಾವು ಪ್ರತಿ ಸಲ ಎಕ್ಸಿಕ್ಯೂಷನ್ ಕೊಡ್ತೀವಿ. ದಟ್ ಈಸ್ ಒಂದು ಸಲ, ದಟ್ ಈಸ್ ಎಂಟರ್ ಯುವರ್ ಚಾಯ್ಸ್ ಅಂದಾಗ 1 ಕೊಟ್ಟರೆ, ಸೊ ವಿ ಶುಡ್ ಎಂಟರ್ ಸಮ್ ವ್ಯಾಲ್ಯೂ ಇನ್ ಟು ದಿ ಸ್ಟ್ಯಾಕ್. ಸೊ ಪುಷ್ ಆಪ್ರೇಷನ್ ಆಗಬೇಕು, ದಟ್ ಈಸ್ ಇನ್ಸರ್ಟಿಂಗ್ ಎ ಡಾಟಾ ಇನ್ ಟು ದಿ ಸ್ಟ್ಯಾಕ್ ಆಗಬೇಕು. ಹಾಗೆ ನಾವು 2 ಕೊಟ್ಟರೆ ಡಿಲೀಟಿಂಗ್ ದಿ ಡಾಟಾ ಫ್ರಮ್ ದಿ ಸ್ಟ್ಯಾಕ್ ಆಗಬೇಕು. ಹಾಗೆ 3 ಕೊಟ್ಟರೆ ಡಿಸ್ಪ್ಲೇ ಆಗಬೇಕು. ಸೊ 4 ಕೊಟ್ಟರೆ ಪ್ರೋಗ್ರಾಮಿಂದ ಹೊರಗೆ ಬರಬೇಕು, ಎಕ್ಸಿಟ್ ಆಗಬೇಕು. ಓಕೆ, ಸೊ ಎಂಟರ್ ಯುವರ್ ಚಾಯ್ಸ್ ಕೇಳುತ್ತೆ, ನೀವು ಎಂಟ್ರಿ ಮಾಡ್ತೀರಾ, ದಟ್ ಈಸ್ ಕೀಬೋರ್ಡಿಂದ ಡಾಟಾಸ್ನ ಎಂಟ್ರಿ ಮಾಡಿದರೆ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ಅದನ್ನು ರೀಡ್ ಮಾಡುತ್ತೆ, ರೈಟ್. ಸೊ ವಾಯ್ಡ್ ಮೇನ್ ಒಳಗಡೆ ವಿ ವಾಂಟ್ 1 ವೇರಿಯಬಲ್ CH, ಅದನ್ನು ಡಿಕ್ಲೇರ್ ಮಾಡಿ. ವೈಲ್ ಲೂಪ್, ದಟ್ ಈಸ್ ವೈಲ್ ಆಫ್ 1 ಮೀನ್ಸ್ ಇಟ್ ಈಸ್ ಎ ಇನ್ಫೈನೈಟ್ ಲೂಪ್, ಇಟ್ ಆಲ್ವೇಸ್ ಬಿ ಟ್ರೂ ಇರುತ್ತೆ. ಸೊ ಆ ವೈಲ್ ಲೂಪ್ ಒಳಗಡೆ ವಿ ಆರ್ ಯೂಸಿಂಗ್ ಎ ಕ್ಲಿಯರ್ ಸ್ಕ್ರೀನ್. ಕ್ಲಿಯರ್ ಸ್ಕ್ರೀನ್ ಏನು ಮಾಡುತ್ತೆ, ಇಟ್ ವಿಲ್ ಕ್ಲಿಯರ್ ದ ಲಾಸ್ಟ್ ಔಟ್ಪುಟ್ ಡಾಟಾ, ದೆನ್ ಇಟ್ ವಿಲ್ ಡಿಸ್ಪ್ಲೇ ದ ದಟ್ ಈಸ್ ಎಕ್ಸಿಸ್ಟಿಂಗ್ ಡಾಟಾ ಅಂತ ಹೇಳಿ ಅಲ್ಲಿರುವಂಥ ನೆಕ್ಸ್ಟ್ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ, ಪ್ರೀವಿಯಸ್ ಔಟ್ಪುಟ್ಟು ಎರೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಿಂಟ್ ಎಫ್ 1 push, then it will print the statement 1 push, next statement 2 pop, 3 display, 4 exit. ಈ ಥರ ಅಲ್ಲಿರೋ printf statements it will display all the content to the output window. Next printf ಏನು ಮಾಡುತ್ತೆ, it will display enter your choice. After seeing this, user will enter some value. ಸೊ ಅಲ್ಲಿ 1 or 2 or 3 or 4 ಯಾವುದ್ರ ಒಂದು ವ್ಯಾಲ್ಯೂನ ಎಂಟ್ರಿ ಮಾಡ್ತೀರ. ಆ ಯೂಸರ್ ಎಂಟ್ರಿ ಮಾಡಿರೋ ವ್ಯಾಲ್ಯೂನ ಸ್ಕ್ಯಾನ್ಎಫ್ it will read the data and it will store into the CH ಅನ್ನೋ ವೇರಿಯಬಲ್ಗೆ ಆ ಚಾಯ್ಸ್ನ ಸ್ಟೋರ್ ಮಾಡುತ್ತೆ. ಆ ಚಾಯ್ಸ್ ಯಾವ ಕೇಸಿಗೆ ಮ್ಯಾಚ್ ಆಗುತ್ತೋ ಆ ಪರ್ಟಿಕ್ಯುಲರ್ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಸ್ವಿಚ್ ಕೇಸ್ನ ಯೂಸ್ ಮಾಡಿದ್ದೀನಿ. ಸ್ವಿಚ್ ಆಫ್ CH ಅಂತ ಹೇಳಿದರೆ ನೀವು ಕೊಡೋ ಅಂಥ ಚಾಯ್ಸ್ CHಲ್ಲಿದೆ, 1 ಇದ್ದರೆ 1 CHಲ್ಲಿರುತ್ತೆ. ನೀವು ಎಂಟ್ರಿ ಮಾಡಿರೋದು 3 ಆದರೆ ಯು ಎಂಟರ್ಡ್ 3 ಮೀನ್ಸ್ ಇಟ್ ಈಸ್ ಇನ್ ದ CH, ಯು ಎಂಟರ್ಡ್ 4 ಮೀನ್ಸ್ ಇಟ್ ಈಸ್ ಇನ್ ದ CH. ಯಾವ CHಲಿ ಇರೋವಂಥ ವ್ಯಾಲ್ಯೂ ಯಾವ ಕೇಸಿಗೆ ಮ್ಯಾಚ್ ಆಗುತ್ತೋ ಆ ಪರ್ಟಿಕ್ಯುಲರ್ ಕೇಸ್ ಎಕ್ಸಿಕ್ಯೂಷನ್ ಆಗುತ್ತೆ. ಈಗ CHಲ್ಲಿ 1 ಇದ್ದರೆ ಕೇಸ್ 1 ವಿಲ್ ಬಿ ಎಕ್ಸಿಕ್ಯೂಟೆಡ್ ಆ್ಯಂಡ್ ಇಟ್ ವಿಲ್ ಕಾಲ್ ದಿ push function in the case 1 and break means it will come out. Again loop is executed, again it will ask enter your choice. New choice another 2 kotre, it will match with case 2, pop is executed. Suppose you given 3 is the choice, then third case is executed, that is display is called. Suppose you entered choice is 4 means it will display thank you and it will come out from the program. Okay, so now we study about push function. Push means inserting the data into the stack ಗೆ ಒಂದು ಡಾಟಾನ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡೋ ಫಂಕ್ಷನ್. ಸೊ ಇವಾಗ ಸ್ಟ್ಯಾಕ್ ಸೈಜ್ 5 ಇದೆ. ಸೊ 5 ಇದೆ ಅಂತ ಹೇಳಿದರೆ ಟಾಪ್ ಈಸ್ ಆಲ್ವೇಸ್ ಪಾಯಿಂಟಿಂಗ್ ಟು -1 ಅಲ್ವಾ. ಸೊ ಬಿಗಿನಿಂಗಲ್ಲಿ ಟಾಪ್ನ ನಾವು -1ಗೆ ಇಟ್ಟಿದ್ದೀವಿ. ಸೊ ಟಾಪ್ ಈಸ್ ಪಾಯಿಂಟಿಂಗ್ ಟು -1 ಮೀನ್ಸ್ ಸ್ಟ್ಯಾಕ್ ಈಸ್ ಎಂಟಿ. ಸೊ ಸ್ಟ್ಯಾಕ್ ಒಳಗಡೆ ಏನೂ ಡಾಟಾಸ್ ಇಲ್ಲ ಅಂತ. ಸೊ ಈಗ ನಾವು ಪುಷ್ ಫಂಕ್ಷನ್ ಒಳಗಡೆ ಡಾಟಾ ಒಂದೊಂದೇ ಎಲಿಮೆಂಟ್ನ ಸ್ಟ್ಯಾಕಿಗೆ ಸ್ಟೋರ್ ಮಾಡ್ತಾ ಹೋಗ್ತೀವಿ, ರೈಟ್. ಇಂಟ್ ನಮ್ ಅಂತ ಹೇಳಿದರೆ ಒಂದು ವೇರಿಯಬಲ್ ಬೇಕು, ನಂಬರ್. ಆ ನಂಬರ್ನ ಡಿಕ್ಲೇರ್ ಮಾಡಿದ್ದೀರಾ, ಟು ವಿಚ್ ನಂಬರ್ ಟು ಇನ್ಸರ್ಟ್. ಆ ವೇರಿಯಬಲ್ನ ಆ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ನಮ್ ಅನ್ನೋ ವೇರಿಯಬಲ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಇಫ್ ಟಾಪ್ ಈಸ್ ಈಕ್ವಲ್ ಟು ಸೈಜ್ -1ನ ಚೆಕ್ ಮಾಡಿ. ಸೈಜ್ ಮೀನ್ಸ್ ದಟ್ ಈಸ್ ಡಿಫೈನಲ್ಲಿ ಕೊಟ್ಟಿದ್ದೀವಲ್ಲ 5 -1 ಮೀನ್ಸ್ 4. ಟಾಪ್ ಏನಾದರೂ 4ಗೆ ಪಾಯಿಂಟ್ ಮಾಡ್ತಾ ಇದ್ದರೆ ಸಾರಿ ಸ್ಟ್ಯಾಕ್ ಈಸ್ ಫುಲ್ ಆಗಿದೆ ಅಂತ. ಸೊ ಟಾಪ್ -1ನಲ್ಲಿದೆ, ಸೊ ವೈ ಅದು ಫುಲ್ ಇಲ್ಲ, ಇಟ್ ಈಸ್ ಎಂಟಿ ಅಂತ. ಸೊ ಇವಾಗ ಟಾಪ್ ಏನಾದರೂ ಸಪೋಸ್ ಟಾಪ್ ವ್ಯಾಲ್ಯೂ ಈಸ್ 4, ದೆನ್ ದ ಸ್ಟ್ಯಾಕ್ ಈಸ್ ಫುಲ್. ಬಿಕಾಸ್ ನಮ್ಮ ಸೈಜ್ ಇರೋದು 5 0ಇಂದ ಕೌಂಟ್ ಆಗುತ್ತೆ. ಅರೆ ಅಂದರೆ ಇಟ್ ವಿಲ್ ಟೇಕ್ ಫ್ರಮ್ 0. ಸೊ 0 to 4 ಅದು 5 ಎಲಿಮೆಂಟ್ಸ್ನ ಎಂಟ್ರಿ ತೊಗೊಳುತ್ತೆ. ಸೊ 0 to 4 ಸಪೋಸ್ ಟಾಪ್ ಏನಾದರೂ 4 ಹತ್ರ ಇದೆ ಅಂದರೆ ಸ್ಟ್ಯಾಕು ಫುಲ್ ಆಗಿದೆ ಅಂತ ಹೇಳಿ.
ಸೊ ಟಾಪ್ ಇಸ್ ಈಕ್ವಲ್ ಟು ಸೈಜ್ ಮೈನಸ್ 1 ಆದರೆ ಇಟ್ ವಿಲ್ ಎಕ್ಸಿಕ್ಯೂಟ್, sorry, stack is full, it will print the data and it will come out. Okay, it will return back to the void main, right? Otherwise, suppose top is not equal to 4, which is minus 1 means, then it will come to the printf statement, enter the number, it will ask. So you enter some data 10 anta entry ಮಾಡಿದ್ರೆ that 10 is stored in the number. ಆ ನಂಬರ್ನ ಈಗ ಸ್ಟ್ಯಾಕಿಗೆ ಹಾಕಬೇಕು. ಸೊ ಫಸ್ಟ್ ಏನು ಮಾಡಬೇಕು, ಯು ಶುಡ್ ಇನ್ಕ್ರಿಮೆಂಟ್ ದಿ ಟಾಪ್ minus 1 ಇರೋದು ಇಟ್ ಶುಡ್ ಬಿ ಇನ್ಕ್ರಿಮೆಂಟೆಡ್ ಟು 1, that is minus 1 plus 1 means it becomes 0. ಟಾಪ್ 0 ಹತ್ರ ಬಂತು. ಎಸ್ ಆಫ್ 0 ಪೊಸಿಷನ್ಗೆ ನಾವು ಎಂಟ್ರಿ ಮಾಡಿರೋ 10 ಸ್ಟೋರ್ ಆಗುತ್ತೆ. ಓಕೆ, ಸೊ ಇವಾಗ ಒಂದು ಎಲಿಮೆಂಟ್ ಸ್ಟ್ಯಾಕ್ ಒಳಗಡೆ ಎಂಟ್ರಿ ಆಯಿತು. ಸೊ ನಾವು ಎಂಟ್ರಿ ಮಾಡಿರೋ 10 ವ್ಯಾಲ್ಯೂ, ದಟ್ ಈಸ್ 10 ಈಸ್ ಇನ್ಸರ್ಟೆಡ್ ಇನ್ ಟು ದಿ ಎಸ್ ಆಫ್ 0 ಪೊಸಿಷನ್. ಓಕೆ, ಸೊ ದಿಸ್ ಇಸ್ ಪುಷ್. ಒಂದು ಎಲಿಮೆಂಟ್ನ ಹೇಗೆ ಸ್ಟ್ಯಾಕ್ ಒಳಗಡೆ ಇನ್ಸರ್ಟ್ ಮಾಡಿದ್ವಿ ಅನ್ನೋದು ನಮಗೆ ರಿಟರ್ನ್ ಮಾಡ್ತು. ನೆಕ್ಸ್ಟ್ ಅಗೇನ್ ಇಟ್ ವಿಲ್ ಆಸ್ಕ್ 1 for push, 2 for pop. Again you given 1 means again push function is executed, case 1 is executed, case 1 ಒಳಗಡೆ push is called. Again number 1 ಡಿಕ್ಲೇರ್ ಆಯಿತು ಲೋಕಲ್ ವೇರಿಯಬಲ್. ದೆನ್ ಟಾಪ್ ಇಸ್ ಈಕ್ವಲ್ ಟು ಸೈಜ್ ಮೈನಸ್ 1 ಮೀನ್ಸ್ ಸೈಜಲ್ಲಿ 5 ಇದೆ, 5 minus 1 means 4. ಟಾಪ್ ಈಸ್ ಈಕ್ವಲ್ ಟು 4 ಚೆಕ್ ಮಾಡಿ. ಟಾಪಲ್ಲಿ ಏನಿದೆ ಈಗ 0 ಇದೆ, 0 ಈಸ್ ನಾಟ್ ಈಕ್ವಲ್ ಟು 4, ಫಾಲ್ಸ್ ಆಗುತ್ತೆ, ಇಲ್ಲಿಗೆ ಬರುತ್ತೆ. ಅಗೇನ್ ಎಂಟರ್ ದ ನಂಬರ್ ಕೇಳುತ್ತೆ. ನೀವು 20 ಅಂತ ಎಂಟ್ರಿ ಮಾಡಿದರೆ 20 ಈಸ್ ಸ್ಟೋರ್ಡ್ ಇನ್ ನಮ್. ದೆನ್ ನೆಕ್ಸ್ಟ್ ಟಾಪ್ ಈಸ್ ಇನ್ಕ್ರಿಮೆಂಟೆಡ್, ಟಾಪ್ ಬಿಕಮ್ 0 plus 1 means 1. ಟಾಪ್ 1ಗೆ ಹೋಯ್ತು, ಎಸ್ ಆಫ್ 1ಗೆ 20ನ ಇನ್ಸರ್ಟ್ ಮಾಡ್ತು. ಈ ಥರ ಒನ್ ಬೈ ಒನ್ ಡಾಟಾ ಪುಷ್ ಆಗ್ತಾ ಹೋಗುತ್ತೆ ಸ್ಟ್ಯಾಕ್ ಒಳಗಡೆ. ಓಕೆ, ನೆಕ್ಸ್ಟ್ ಈಸ್ ಪಾಪ್ ಫಂಕ್ಷನ್. ಪಾಪ್ ಏನು ಮಾಡುತ್ತೆ, ಇಟ್ ವಿಲ್ ಡಿಲೀಟ್ ದ ಡಾಟಾ ಫ್ರಮ್ ದಿ ಸ್ಟ್ಯಾಕ್. ಸೊ ಈಗ ಡಿಲೀಟ್ ಮಾಡಲಿಕ್ಕೆ ಒಂದು ವೇರಿಯಬಲ್ ಬೇಕು. ಒಂದು ನಂಬರ್ನ ಡಿಲೀಟ್ ಮಾಡಿರೋ ನಂಬರ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ವಿ ವಾಂಟ್ ಒನ್ ವೇರಿಯಬಲ್, ದಟ್ ಈಸ್ dnum. ಓಕೆ, ಇಫ್ ಟಾಪ್ ಈಸ್ ಈಕ್ವಲ್ ಟು -1 then it will print stack is empty. ಈಗ suppose top is pointing to -1 means there is no data in the stack, because top ಏನಾದ್ರು it is pointing to 0 means it having a single value. Top is pointing to 1 means it having 2 values, because top increment ಆಗ್ತಾ ಅಲ್ಲಿರೋ ಒಂದೊಂದು ಎಲಿಮೆಂಟ್ ಸ್ಟೋರ್ ಮಾಡಿದ್ದೀವಿ ಅಂತ. ಈಗ ಸಪೋಸ್ ನಾವು ಏನೂ ಎಲಿಮೆಂಟ್ ಸ್ಟೋರ್ ಮಾಡಿಲ್ಲ ಅಂದರೆ ಟಾಪ್ ಈಸ್ ಪಾಯಿಂಟಿಂಗ್ ಟು -1. ಸೊ ಟಾಪ್ ಈಸ್ ಈಕ್ವಲ್ ಟು -1 means then sorry, stack is empty, it will display and return back. Okay, otherwise suppose stack having some values means then the deleted number should be copied into dnum. Okay, s of top ಈಗ ನಾನು ಫಸ್ಟ್ ಹೇಳಿದೆ ಪುಷ್ ಮಾಡಬೇಕಾದ್ರೆ 10 and 20 ಸ್ಟೋರ್ ಮಾಡಿದ್ವಿ. ಟಾಪ್ ಈಸ್ ಪಾಯಿಂಟಿಂಗ್ ಟು 1, then s of 1 means that is 20 is copied into dnum. dnumಗೆ ಕಾಪಿ ಆಗುತ್ತೆ. ದೆನ್ ಟಾಪ್ ಈಸ್ ಡಿಕ್ರಿಮೆಂಟೆಡ್, ಟಾಪ್ ಮೈನಸ್ ಮೀನ್ಸ್ ಟಾಪ್ 1 ಹತ್ರ ಇರೋದು minus 1 that is top is equal to top -1. ಟಾಪಲ್ಲಿ ಇಷ್ಟಿದೆ, ಈಗ 1 ಇದೆ, 1 minus 1 means 0. ಸೊ ಟಾಪ್ becomes 0. After making top 0, then next it will print the statement the deleted element is dnumನ ಪ್ರಿಂಟ್ ಕೊಟ್ಟರೆ 20 is deleted ಅಂತ ತೋರಿಸುತ್ತೆ. ಅಗೇನ್ ಮತ್ತೆ ನಾನು ಲೂಪ್ ಎಕ್ಸಿಕ್ಯೂಷನ್ ಆಗುತ್ತೆ. ಇದು ಡಿಲೀಟೆಡ್ ಪ್ರಿಂಟ್ ಮಾಡಿ ಇಟ್ ವಿಲ್ ಕಮ್ ಬ್ಯಾಕ್ ಟು ವಾಯ್ಡ್ ಮೇನ್. ಅಗೇನ್ ಲೂಪ್ ಕಂಟಿನ್ಯೂ ಆದರೆ ಅಗೇನ್ ಅವರ್ ಚಾಯ್ಸ್ ಇಸ್ 2 means ಇಟ್ ವಿಲ್ ಎಕ್ಸಿಕ್ಯೂಟ್ ದಿ ಪಾಪ್ ಫಂಕ್ಷನ್. ಪಾಪ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಪಾಪ್ ಒಳಗಡೆ ಅಗೇನ್ ಟಾಪ್ -1 ಇದನ್ನು ಚೆಕ್ ಮಾಡುತ್ತೆ. ಟಾಪ್ ಈಸ್ ನಾಟ್ ಎ -1, ಟಾಪ್ ಈಸ್ ಪಾಯಿಂಟಿಂಗ್ ಟು 0. ಸೊ ದೆನ್ ಇಟ್ ವಿಲ್ ನಾಟ್ ಎಕ್ಸಿಕ್ಯೂಟ್ ದಿ ಸ್ಟೇಟ್ಮೆಂಟ್ ಸಾರಿ ಸ್ಟ್ಯಾಕ್ ಈಸ್ ಎಂಪ್ಟಿ ಅನ್ನೋದು ಎಕ್ಸಿಕ್ಯೂಟ್ ಆಗಲ್ಲ. ಇಟ್ ವಿಲ್ ಕಮ್ ಟು dnum equals s of top. s of top means s of 0. s of 0 ಅಲ್ಲಿ ಏನಿದೆ 10 ಇದೆ, 10 is copied to dnum. ಸೊ ಈಗ dnumಗೆ 10 ಕಾಪಿ ಆಯಿತು. ದೆನ್ ಅಗೇನ್ ಟಾಪ್ ಈಸ್ ಡಿಕ್ರಿಮೆಂಟೆಡ್, ಟಾಪ್ ಬಿಕಮ್ಸ್ -1. ದೆನ್ ಇಟ್ ವಿಲ್ ಪ್ರಿಂಟ್ ದ ಡಿಲೀಟೆಡ್ ಎಲಿಮೆಂಟ್ ಇಸ್ 10. ಸೊ ಎಂಟ್ರಿ ಮಾಡಿದ್ದು 10 and 20, ಡಿಲೀಟ್ ಮಾಡಿರೋದು ಈಗ 10 and 20. ಈ ಥರ ಡಿಲೀಷನ್ ಆಪ್ರೇಷನ್ ಒನ್ ಬೈ ಒನ್ ಡಾಟಾ ನಾವು ಪಾಪ್ ಫಂಕ್ಷನಿಂದ ಸ್ಟ್ಯಾಕಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಡಿಲೀಟ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಈಸ್ ಡಿಸ್ಪ್ಲೇ ಫಂಕ್ಷನ್. ಸಪೋಸ್ ವಿ ಆಲ್ರೆಡಿ ಪುಷ್ಡ್ 10 and 20 ಅಂತ ಹೇಳಿದರೆ ಅದನ್ನು ಪ್ರಿಂಟ್ ಮಾಡಲಿಕ್ಕೆ ನಾವು ಡಿಸ್ಪ್ಲೇ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ನಾವು ಐ ಆಮ್ ಯೂಸಿಂಗ್ ಡಿಸ್ಪ್ಲೇ ಫಂಕ್ಷನ್ ಟು ಡಿಸ್ಪ್ಲೇ ದ ಕಂಟೆಂಟ್ ಆಫ್ ದಿ ಸ್ಟ್ಯಾಕ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಫಸ್ಟ್ ವಿ ಶುಡ್ ಚೆಕ್ ವೆದರ್ ದ ಸ್ಟ್ಯಾಕ್ ಈಸ್ ಎಂಪ್ಟಿ ಆರ್ ನಾಟ್, ಬಿಕಾಸ್
suppose stack is empty means we can't display any the content, because stack is empty, there is no content in the stack. So we should print some error message, sorry stack is empty. So for that we should check the condition whether the top is equal to -1. Top ಏನಾದರೂ -1 ಇದ್ದರೆ it will print sorry stack is empty and it will return back. Otherwise ಟಾಪ್ ಈಸ್ ಪಾಯಿಂಟಿಂಗ್ ಟು 1 ಅಂತ ಇಟ್ಕೊಳ್ಳೋಣ, ಅಂದರೆ ಅಲ್ಲಿ 2 ಎಲಿಮೆಂಟ್ಸ್ ಇದೆ ಅಂತ ಸ್ಟ್ಯಾಕ್ ಒಳಗಡೆ. ದೆನ್ ಇಟ್ ಈಸ್ ಪಾಯಿಂಟಿಂಗ್ ಟು -1 ಮೀನ್ಸ್ ದೆನ್ ದಿಸ್ ಕಂಡೀಷನ್ ವಿಲ್ ಬಿ ಫಾಲ್ಸ್ ಆ್ಯಂಡ್ ಇಟ್ ವಿಲ್ ಕಮ್ ಬ್ಯಾಕ್ ಟು printf statement. The content of the stack are it will print, and we are having so more than one data means we are using for loop ಅಥವಾ while loop to print the data, right? So looping na ಇಲ್ಲಿ ಯೂಸ್ ಮಾಡ್ತೀವಿ. Here looping ಯೂಸ್ ಮಾಡಿಕೊಂಡು I value is the index value. ಸೊ 0 ಇಂದ ಟಾಪ್ ಸಿಗೋವರೆಗೂ ಐನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗೋಣ. ಸೊ I is pointing to 0, 0 less than or equal to ಟಾಪ ಚೆಕ್ ಮಾಡಿ. ಸೊ ಟ್ರೂ ಆದರೆ ಇಟ್ ವಿಲ್ ಕಮ್ ಇನ್ಸೈಡ್ ದಿ ಫಾರ್ ಲೂಪ್ ಆ್ಯಂಡ್ ಇಟ್ ವಿಲ್ ಎಕ್ಸಿಕ್ಯೂಟ್ ದಿಸ್ printf ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲಿ ಟಾಪ್ ವ್ಯಾಲ್ಯೂ ಎಷ್ಟಿದೆ? 1 ಇದೆ, ಬಿಕಾಸ್ 2 ಎಲಿಮೆಂಟ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಸ್ಟ್ಯಾಕ್ ಒಳಗಡೆ 10 and 20 ಇನ್ಸರ್ಟ್ ಆಗಿದೆ. ಸೊ ಟಾಪ್ ಈಸ್ ಪಾಯಿಂಟಿಂಗ್ ಟು 1. ಸೊ ಈಗ 0 ಇಂದ ಐನ ಕಮೆಂಟ್ಸ್ ಮಾಡ್ತೀನಿ. ಸೊ I is 0, 0 ಲೆಸ್ ದ್ಯಾನ್ 1 ಟ್ರೂ ಒಳಗೆ ಬರುತ್ತೆ. ಎಸ್ ಆಫ್ 0 ಪೊಸಿಷನಲ್ಲಿರೋ 10ನ ಪ್ರಿಂಟ್ ಕೊಡುತ್ತೆ. ಪ್ರಿಂಟ್ ಕೊಟ್ಟು ಅಗೇನ್ I is incremented, I becomes 1, 1 is less than or equal to 1 true. Again it will come inside the loop and it will execute s of 1. s of 1 ನಲ್ಲಿ 20 ಇದೆ, 20ನ ಪ್ರಿಂಟ್ ಕೊಡ್ತು. ಪ್ರಿಂಟ್ ಕೊಟ್ಟು ಮತ್ತೆ I ಇನ್ಕ್ರಿಮೆಂಟ್ ಆದರೆ I becomes 2. 2 is less than or equal to 1 ಫಾಲ್ಸ್ ಆಗುತ್ತೆ, ಲೂಪಿಂದ ಹೊರಗೆ ಬರುತ್ತೆ. ಅಲ್ಲಿರೋ ಎಲ್ಲ ಕಂಟೆಂಟ್ ಆಫ್ ದ ಸ್ಟ್ಯಾಕು ಪ್ರಿಂಟ್ ಆಗಿರುತ್ತೆ ಆಫ್ಟರ್ ಕಂಪ್ಲೀಟಿಂಗ್ ಫಾರ್ ಲೂಪ್. ಓಕೆ, ದಿಸ್ ಈಸ್ ಅಬೌಟ್ ಡಿಸ್ಪ್ಲೇ ಫಂಕ್ಷನ್. Next we see the output. One simple output ಇದೆ which will print which will accept data that is inserting the data into the stack is done in this output, as well as deleting the data from the stack is also done in this output, and it will display the content of the stack also done. Similarly it will display stack is empty, stack is full. Both the statements are shown in this output. Okay, so ಇಲ್ಲಿ ಔಟ್ಪುಟ್ನ ಎಕ್ಸಿಕ್ಯೂಟ್ ಮಾಡಿದಾಗ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದಾಗ it will display some output. In the output we see 1 for push, 2 for pop, 3 for display and 4 for exit. So then it will ask enter your choice. Now you will press 1 means it will execute push function. In the push function what it happens, first it will check for the top is equal to size -1. Whether it is true, then it will execute sorry stack is full. Otherwise it will move to enter the number. So ಇಲ್ಲಿ ನನಗೆ ಟಾಪ್ ವ್ಯಾಲ್ಯೂ -1 ಇದೆ which is not equal to 4. ಸೊ it will tell enter the number. enter the number ಅಂದಾಗ ನೀವು 10 ಎಂಟ್ರಿ ಮಾಡಿದರೆ that 10 is stored in the ಸ್ಟ್ಯಾಕ್ ಒಳಗಡೆ 10 ಹೋಗಿ ಸ್ಟೋರ್ ಆಗುತ್ತೆ, ಪುಷ್ ಆಗುತ್ತೆ. ಓಕೆ, ಟಾಪ್ ಇನ್ಕ್ರಿಮೆಂಟ್ ಆಗುತ್ತೆ. ಟಾಪ್ -1 ಇರೋದು 0 ಆಯಿತು, 0 ಪೊಸಿಷನ್ಗೆ 10 ಹೋಗಿ ಸ್ಟೋರ್ ಆಯಿತು. ಆ ಥರ ಎಲ್ಲಿವರೆಗೂ ನಾವು ಪುಷ್ ಮಾಡ್ತಾ ಹೋಗ್ಬೋದು ಅಂಟಿಲ್ ಸ್ಟ್ಯಾಕ್ ಫುಲ್ ಆಗೋವರೆಗೂ. ಸೊ ವಿ ಕ್ಯಾನ್ ಪುಷ್ ದ ಡಾಟಾ ಅಂಟಿಲ್ ಸ್ಟ್ಯಾಕ್ ಇಸ್ ಫುಲ್. ಸೊ ಅಗೇನ್ ಇಟ್ ವಿಲ್ ಆಸ್ಕ್ 1 ಫಾರ್ ಪುಷ್, ಪಾಪ್, ಡಿಸ್ಪ್ಲೇ. then you enter your choice, it will ask it again. You are giving 1 means again it will tell enter the number. 20 entry ಮಾಡಿದ್ರಿ, ಸೆಕೆಂಡ್ ನಂಬರ್ 20 ಸ್ಟ್ಯಾಕ್ ಒಳಗಡೆ ಸ್ಟೋರ್ ಆಯಿತು. again it will ask 1 2 3 4, that is menu form. it will ask enter your choice, it will ask again ನೀವು 1 ಅಂತಲೇ ಕೊಟ್ಟರೆ 30 ಅಕ್ಸೆಪ್ಟ್ ಮಾಡೋದು. ಅಗೇನ್ ಮತ್ತೆ ಎಂಟರ್ ಯುವರ್ ಚಾಯ್ಸ್ ಕೇಳಿದಾಗ 1 ಕೊಟ್ಟರೆ 40 ಅಕ್ಸೆಪ್ಟ್ ಆಯಿತು. ಅಗೇನ್ ಎಂಟರ್ ಯುವರ್ ಚಾಯ್ಸ್ 1 ಕೊಟ್ಟರೆ 50 ಎಂಟ್ರಿ ಆಯಿತು. ಅಲ್ಲಿಗೆ ಎಷ್ಟಾಯಿತು? 10 20 30 40 50 5 ಎಲಿಮೆಂಟ್ಸ್ ಆರ್ ಇನ್ಸರ್ಟೆಡ್ ಇನ್ ದ ಸ್ಟ್ಯಾಕ್. ಓಕೆ, ನೆಕ್ಸ್ಟ್ ಅಗೇನ್ ಎಂಟರ್ ಯುವರ್ ಚಾಯ್ಸ್ ಕೇಳಿದಾಗ 1 ಕೊಟ್ಟರೆ ಎಂಟರ್ ದ ನಂಬರ್ ಕೇಳುತ್ತೆ, 60 ಎಂಟ್ರಿ ಮಾಡ್ತೀರಾ. that 60 ಎಂಟ್ರಿ ಮಾಡಿದ್ದು ಸ್ಟೋರ್ ಆಗಲ್ಲ. ಇಟ್ ವಿಲ್ ಶೋ ಸಾರಿ ಸ್ಟ್ಯಾಕ್ ಈಸ್ ಫುಲ್. ಸೊ ಸ್ಟ್ಯಾಕ್ ಫುಲ್ ಆಗಿದೆ ಅಂತ ಹೇಳಿ ನಮಗೆ ಒಂದು ಸ್ಟೇಟ್ಮೆಂಟ್ ಎರರ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಅಗೇನ್ ನೆಕ್ಸ್ಟು ಎಂಟರ್ ಯುವರ್ ಚಾಯ್ಸ್ ಕೊಟ್ಟಾಗ ಸಪೋಸ್ ನಾನು 3 ಕೊಟ್ಟರೆ ಡಿಸ್ಪ್ಲೇ ಆಗಲಿ ಅಂತ ಕೊಟ್ಟರೆ ಇಟ್ ವಿಲ್ ಡಿಸ್ಪ್ಲೇ ದ ಕಂಟೆಂಟ್ ಆಫ್ ದ ಸ್ಟ್ಯಾಕ್, ದಟ್ ಈಸ್ 10 20 30 40 50 ಈಸ್ ಡಿಸ್ಪ್ಲೇಡ್. ಓಕೆ, ದೆನ್ ನೆಕ್ಸ್ಟು ಎಂಟರ್ ಯುವರ್ ಚಾಯ್ಸ್ ನಾನು 2 ಕೊಟ್ಟೆ ಅಂದರೆ
ಪಾಪ್ ಆಗುತ್ತೆ. ಪಾಪ್ ಮೀನ್ಸ್ ಡಿಲೀಟಿಂಗ್ ದ ಡಾಟಾ ಫ್ರಮ್ ದಿ ಸ್ಟ್ಯಾಕ್. ಸೊ ದ ಡಿಲೀಟೆಡ್ ಎಲಿಮೆಂಟ್ ಈಸ್ 50 ಡಿಲೀಟ್ ಆಯಿತು. ಫಸ್ಟ್ ಹೊರಗೆ ಬರೋದು ಯಾವುದು? ಲಾಸ್ಟ್ ಎಂಟ್ರಿ ಆಗಿರೋದೇ ಫಸ್ಟ್ ಹೊರಗೆ ಬರುತ್ತೆ. ಸೊ ಸ್ಟ್ಯಾಕ್ ಮೀನ್ಸ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಲಾಸ್ಟ್ ಎಂಟ್ರಿ ಆಗಿದ್ದು ಯಾವುದು? 50 ಈಸ್ ಎಂಟರ್ಡ್ ಲಾಸ್ಟ್ into the stack. That number should be come out first. ಹೌದಾ? ಸೊ ದ ಡಿಲೀಟೆಡ್ ಎಲಿಮೆಂಟ್ ಈಸ್ 50 ಫಸ್ಟ್ ಹೊರಗೆ ಬಂತು. ಎಗೇನ್ ಯುವರ್ ಎಂಟರ್ ದ ಚಾಯ್ಸ್ ಕೇಳಿದಾಗ 2 ಎಂಟ್ರಿ ಮಾಡಿದ್ರೆ ಎಗೇನ್ ಯುವರ್ ಎಂಟರ್ 2 ಈಸ್ ದ ಚಾಯ್ಸ್. ದೆನ್ ದ ಡಿಲೀಟೆಡ್ ಎಲಿಮೆಂಟ್ 40. 50 ಡಿಲೀಟ್ ಆಗಿದೆ, ನೆಕ್ಸ್ಟ್ 40 ಈಸ್ ಡಿಲೀಟೆಡ್. Again you are entering the choice 2 means the deleted element 30 ಆಯಿತು. Again you entered 2 means the choice is 20, then again it is deleted to 20 is deleted. Okay, again your choice is 2 means 10 is deleted. That is all the 5 elements are deleted from the stack when you are doing push pop function. Like at last you are giving the choice 4 means thank you, it will display and it will come out from the ಔಟ್ಪುಟ್ ವಿಂಡೋ. ಓಕೆ, ಪ್ರೋಗ್ರಾಮಿಂಗ್ ವಾಪಸ್ ಬರುತ್ತೆ. ಸೊ ಈ ಥರ ಪುಷ್ ಆಪರೇಷನ್, ಪಾಪ್ ಆಪರೇಷನ್ ಆ್ಯಂಡ್ ಡಿಸ್ಪ್ಲೇ ಮೂರನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಸ್ಟ್ಯಾಕ್ ಈಸ್ ಫುಲ್ ಆ್ಯಂಡ್ ಸ್ಟ್ಯಾಕ್ ಈಸ್ ಎಂಟಿನೂ ನೀವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಚಾಯ್ಸ್ 4 ಕೊಡೋ ಬದಲು ಎಂಟರ್ ಯುವರ್ ಚಾಯ್ಸ್ ಕೇಳಿದಾಗ 3 ಕೊಟ್ಟರೆ ದ ಕಂಟೆಂಟ್ ಆಫ್ ದ ಸ್ಟ್ಯಾಕ್ ಏನು ತೋರಿಸುತ್ತೆ? ಎಂಟಿ ತೋರಿಸುತ್ತೆ. ಆಫ್ಟರ್ ಡಿಲೀಟಿಂಗ್ ಆಲ್ ದ ಎಲಿಮೆಂಟ್ಸ್ ಸಾರಿ ಸ್ಟ್ಯಾಕ್ ಈಸ್ ಎಂಟಿ ಅಂತ ನಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲ ನಾನಿಲ್ಲಿ 4 ಕೊಟ್ಟಿರೋದ್ರಿಂದ 4 means nothing but exit ಆಗೋಕ್ಕೂ ಮುಂಚೆ ಇಟ್ ವಿಲ್ ಶೋ ಒನ್ ಸ್ಟೇಟ್ಮೆಂಟ್ ದಟ್ ಈಸ್ ಥ್ಯಾಂಕ್ ಯು ಅಂತ ಒಂದು ಸ್ಟೇಟ್ಮೆಂಟ್ ತೋರಿಸಿ ಆ ಪ್ರೋಗ್ರಾಮಿಂದ ಹೊರಗೆ ಬರುತ್ತೆ. ದಟ್ ಈಸ್ ಇಟ್ ವಿಲ್ ಕಮ್ ಔಟ್ ಫ್ರಮ್ ದ ಔಟ್ಪುಟ್ ವಿಂಡೋ. ಓಕೆ, ಸೊ ದಿಸ್ ಈಸ್ ಅಬೌಟ್ ಸ್ಟ್ಯಾಕ್ ಆಪರೇಷನ್ ಯೂಸಿಂಗ್ ಅರೇಸ್. ಇಲ್ಲಿ ನಾನು ಗ್ಲೋಬಲ್ ವೇರಿಯೇಬಲ್ಸ್ ಯೂಸ್ ಮಾಡಿರೋದ್ರಿಂದ, ಸೊ ಗ್ಲೋಬಲ್ ವೇರಿಯೇಬಲ್ಸ್ ಯಾವುವು ಇಲ್ಲಿ ಯೂಸ್ ಮಾಡಿರೋದು? So here I used top and yes is the global variables. So ಈ top and yes variables are accessible for void main as well as push function, pop function, display function. ಇಲ್ಲಿರೋ 4 ಫಂಕ್ಷನ್ಗೂ ಅವು ಆಕ್ಸೆಸ್ ಆಗ್ತವೆ ಬಿಕಾಸ್ ದೇ ಆರ್ ಗ್ಲೋಬಲ್ in nature. So it can be accessible for every procedures which is present in our program. ಆ ಪ್ರೋಗ್ರಾಮಲ್ಲಿರೋ ಎಲ್ಲ ಪ್ರೊಸೀಜರ್ಸ್ ಅಂದರೆ ಎಲ್ಲ ಫಂಕ್ಷನ್ಸ್ಗೂ ಟಾಪು ಸಿಗುತ್ತೆ, ಎಸ್ ಅನ್ನೋ ಅರೇನೂ ಸಿಗುತ್ತೆ, ವಾಯ್ಡ್ ಮೇನ್ಗೂ ಸಿಗುತ್ತೆ, ಅದು ಪುಷ್ ಅನ್ನೋ ಫಂಕ್ಷನ್ಗೂ ಸಿಗ್ತಾ ಇದೆ ಬಿಕಾಸ್ ಇಲ್ಲಿ ಪುಷ್ಗೆ ಟಾಪು ಸಿಗ್ತಾ ಇದೆ, ಹಾಗೆ ಎಸ್ ಅನ್ನೋ ಅರೇನೂ ಸಿಗ್ತಾ ಇದೆ. ಸೊ ಬಿಕಾಸ್ ದೇ ಆರ್ ಗ್ಲೋಬಲ್ ಇನ್ ನೇಚರ್ ಇಟ್ ಕ್ಯಾನ್ ಆಕ್ಸೆಸಿಬಲ್ ಬೈ ಆಲ್ ದ ಫಂಕ್ಷನ್ಸ್ ವಿಚ್ ಆರ್ ಇನ್ ದಟ್ ಪ್ರೋಗ್ರಾಮ್. ಓಕೆ, ಸೊ ಇವಾಗ ಪುಷ್ಗೂ ಸಿಗುತ್ತೆ, ಹಾಗೆ ಪಾಪಿಗೂ ಎಸ್ ಸಿಗುತ್ತೆ, ಹಾಗೆ ಟಾಪು ಸಿಗ್ತಾ ಇದೆ, ಹಾಗೆ ಡಿಸ್ಪ್ಲೇಗೂ ಎಸ್ ಸಿಗ್ತಾ ಇದೆ, ಹಾಗೆ ಟಾಪ್ ಅನ್ನೋ ವೇರಿಯಬಲ್ಲು ಸಿಗ್ತಾ ಇದೆ. ಇವೆರಡೂ ವೇರಿಯಬಲ್ಸ್ ಗ್ಲೋಬಲ್ ಆಗಿ ಡಿಕ್ಲೇರ್ ಮಾಡಿರೋದ್ರಿಂದ ಇಟ್ ಕ್ಯಾನ್ ಆಕ್ಸೆಸಿಬಲ್ ಬೈ ಆಲ್ ದ functions which are present in the program. It can move freely throughout the program ಅಂತ ಹೇಳಿ. ಸೊ ಆ ಗ್ಲೋಬಲ್ ವೇರಿಯಬಲ್ಸ್ ಇಟ್ಕೊಂಡು ಈ ಸ್ಟ್ಯಾಕ್ ಆಪ್ರೇಷನ್ಸ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಪುಷು ಆಗ್ತಾ ಇದೆ, ದಟ್ ಈಸ್ ಇನ್ಸರ್ಟಿಂಗ್ ದ ಡಾಟಾ ಇನ್ ಟು ದಿ ಸ್ಟ್ಯಾಕು ಮಾಡ್ತಾ ಇದ್ದೀವಿ, ಹಾಗೆ ಪಾಪ್ ದಟ್ ಈಸ್ ಡಿಲೀಟಿಂಗ್ ದ ಡಾಟಾ ಫ್ರಮ್ ದಿ ಸ್ಟ್ಯಾಕು ಮಾಡ್ತಾ ಇದ್ದೀವಿ, ಹಾಗೆ ಡಿಸ್ಪ್ಲೇ ಇಟ್ ವಿಲ್ ಡಿಸ್ಪ್ಲೇ ದ ಕಂಟೆಂಟ್ ಆಫ್ ದ ಸ್ಟ್ಯಾಕ್. ಸೊ ಕಂಟೆಂಟ್ ಆಫ್ ದ ಸ್ಟ್ಯಾಕ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸಿಮಿಲರ್ಲಿ ವಿ ಆರ್ ಚೆಕಿಂಗ್ ಓವರ್ಫ್ಲೋ ಆ್ಯಂಡ್ ಅಂಡರ್ಫ್ಲೋ, ದಟ್ ಈಸ್ ಸ್ಟ್ಯಾಕ್ ಈಸ್ ಎಂಟಿನೂ ಚೆಕ್ ಮಾಡ್ತಾ ಇದ್ದೀವಿ, ಸ್ಟ್ಯಾಕ್ ಈಸ್ ಫುಲ್ನು ಚೆಕ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅಬೌಟ್ ಥರ್ಡ್ ಪ್ರೋಗ್ರಾಮ್. ಇನ್ ನೆಕ್ಸ್ಟ್ ಸೆಷನ್ ಐ ವಿಲ್ ಡಿಸ್ಕಸ್ ದ ಫೋರ್ತ್ ಪ್ರೋಗ್ರಾಮ್. ಸೊ ಬಿಫೋರ್ ದಟ್ ಯು ರೈಟ್ ದೀಸ್ 3 ಪ್ರೋಗ್ರಾಮ್ಸ್ ಅಂದರೆ ಲಾಸ್ಟ್ ಸೆಷನಲ್ಲಿರೋ ಪ್ರೋಗ್ರಾಮ್ಸ್ 2 ಮತ್ತು ಈ ಪ್ರೋಗ್ರಾಮ್ ಎರಡನ್ನೂ ಅಬ್ಸರ್ವೇಷನಿಗೆ ಬರ್ಕೊಳ್ಳಿ, ಆಮೇಲೆ ಅದನ್ನು ರೆಕಾರ್ಡಿಗೆ ಕಾಪಿ ಮಾಡಿ. ಓಕೆ, ಥ್ಯಾಂಕ್ ಯು.